ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ದೆಹಲಿಯ ಜಂತರ್ ಮಂತರ್ದಲ್ಲಿ ನಡೀತಾ ಇರೋದು ಕೇವಲ ಒಂದು ಪ್ರತಿಭಟನೆ ಅಲ್ಲ, ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಅಸ್ತಿತ್ವದ ಮೇಲಿನ ಅತ್ಯಂತ ಹೇಯ ವಿಕೃತ ದಾಳಿ. ಶ್ರೀಲಂಕಾ ಥರ, ಬಾಂಗ್ಲಾದೇಶ್ ಥರ, ನೇಪಾಲ್ ಥರ ನಮ್ಮ ದೇಶದಲ್ಲೂ ಕೂಡ ರಕ್ತ ಹರಿಸಿ ಬೆಂಕಿ ಹಚ್ಚಿ ಸರ್ಕಾರ ಉರುಳಿಸಿ ಬಿಡಬಹುದು ಅಂತ ಹಗಲ್ಗನಸು ಕಾಣ್ತಾ ಇರೋ ಆ ದುಷ್ಟ ಶಕ್ತಿಗಳಿಗೆ ವಿದೇಶಗಳಲ್ಲಿ ಕೂತ್ಕೊಂಡು ನಮ್ಮ ದೇಶದ ಪ್ರಧಾನಿಯನ್ನು ಹೀಯಾಳಿಸ್ತಿರೋ ಮತ್ತು ನಮ್ಮ ದೇಶದ ವ್ಯವಸ್ಥೆಯನ್ನು ಹೀಯಾಳಿಸ್ತಿರೋ ಆ ಹೇಡಿಗಳಿಗೆ ಇವತ್ತಿನ ನಮ್ಮ ವರದಿಯ ಮೂಲಕ ನೇರವಾದ ಕಪಾಳ ಮೋಕ್ಷ ಮಾಡಬೇಕಿದೆ. ನಿಮಗೆಲ್ಲ ಏನಪ್ಪ ಅನಿಸ್ಬಿಡ್ತಾ ಇದೆ ಸ್ವಾಮಿ, ಈ ದೇಶ ಅಂದರೆ ಏನು ಆಟದ ವಸ್ತುವ? ರಸ್ತೆಗೆ ಬಂದು ಕಲ್ಲು ತೂರಾಟ ಮಾಡೋದು, ಸಾರ್ವಜನಿಕ ಆಸ್ತಿಯನ್ನು ನುಜ್ಜುಗುಜ್ಜು ಮಾಡೋದು ನಮ್ಮ ಪ್ರಜಾಪ್ರಭುತ್ವ ಹಕ್ಕಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಈ ವಿಕೃತ ಮನಸ್ಸಿಗೆ ಬೆಂಕಿ ಹಾಕಬೇಕು. ಭಾರತ ಅಂದರೆ ಬಾಂಗ್ಲಾದೇಶನೂ ಅಲ್ಲ, ಶ್ರೀಲಂಕಾದ ಕಸದ ಬುಟ್ಟಿಯೂ ಅಲ್ಲ. ಕೋಟ್ಯಾಂತರ ದೇಶ ಪ್ರೇಮಿಗಳ ರಕ್ತದಲ್ಲಿ ನೆನೆದ ಪವಿತ್ರ ಭೂಮಿ. ಇಲ್ಲಿ ನಾಯಕರು ಬದಲಾಗಬೇಕು ಅಂದರೆ ಗೂಂಡಾಗಿರಿ ಮಾಡೋದಲ್ಲ. ಈ ದೇಶದ ಪ್ರಜೆ ತನ್ನ ಬೆರಳಿನ ಶಕ್ತಿಯಿಂದ ಮತದಾನವನ್ನು ಮಾಡಿ ಅರಸನನ್ನೇ ಬೀದಿ ಪಾಲು ಮಾಡ್ತಾನೆ. ಈ ಸರಳ ಸತ್ಯ ನಿಮ್ಮ ಮೆದುಳಿಗೆ ಇನ್ನು ಯಾಕೆ ಹತ್ತುತ್ತಾ ಇಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂಥ ಶ್ರೇಷ್ಠ ಅಸ್ತ್ರ ಅಂದರೆ ಮತದಾನದ ಪವಿತ್ರತೆ. ನೋಡಿ ವೀಕ್ಷಕರೇ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಶಕ್ತಿ ಏನು ಗೊತ್ತಾ? ಇವತ್ತು ನಾವು ನೀವೆಲ್ಲ ತಲೆ ಎತ್ತಿ ಬದುಕುತ್ತಿದ್ದೇವೆ ಅಂದರೆ ಅದು ಮಹಾನ್ ಚೇತನ ನಮಗೆ ನೀಡಿರುವ ಮತದಾನದ ಹಕ್ಕು. ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವು ಮತದಾನದ ಸಮಯದಲ್ಲಿ ಎಂಥ ಮೂರ್ಖನನ್ನು ಅಥವಾ ಎಂಥ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೇವೋ ಅಂಥವನೇ ಈ ದೇಶವನ್ನು ಅಥವಾ ಈ ರಾಜ್ಯವನ್ನು, ಈ ಜಿಲ್ಲೆಯನ್ನು, ಈ ತಾಲೂಕನ್ನು, ಈ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು, ಒಂದು ಗ್ರಾಮವನ್ನು ಆಳ್ತಾನೆ. ಆದರೆ ಇವತ್ತು ಏನಾಗ್ತಾ ಇದೆ, ಚುನಾವಣೆ ಬಂದಾಗ ಜಾತಿ, ಹಣ, ಹೆಂಡಕ್ಕೆ ಮಾರಾಟವಾಗಿ ಓಟ್ ಹಾಕಿ ಆಮೇಲೆ ಬಂದು 5 ವರ್ಷ ರಸ್ತೆಯಲ್ಲಿ ಕುಳಿತು ರಂಪಾಟ ಮಾಡೋದು ನಿಮ್ಮ ಸಾಧನೆನ ನಾಚಿಕೆ ಆಗಬೇಕು. ಯಾಕಂದರೆ ಅಂಬೇಡ್ಕರ್ ಕೊಟ್ಟ ಆ ಪವಿತ್ರವಾದ ಮತದಾನದ ಹಕ್ಕನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಬಿಟ್ಟು ರಸ್ತೆಗಿಳಿದು ಗೂಂಡಾಗಿರಿ ಮಾಡಿದರೆ, ರಸ್ತೆಗಿಳಿದು ಹೋರಾಟ ಮಾಡಿದರೆ ಈ ದೇಶ ಉದ್ಧಾರ ಆಗುತ್ತಾ? ಪ್ರತಿಭಟನೆ ಮಾಡಲಿಕ್ಕೆ ಭಾರತ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿ ಧ್ವನಿ ಎತ್ತುವುದು ಯಾರು ಬೇಡ ಅಂತಿಲ್ಲ. ಆದರೆ ಆ ಪ್ರತಿಭಟನೆಯನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ? ಯಾರನ್ನ ಮೆಚ್ಚಿಸಲಿಕ್ಕೆ ಮಾಡ್ತಾ ಇದ್ದೀರಿ? ಯಾವ ವಿದೇಶಿ ಶಕ್ತಿಗಳನ್ನು ಖುಷಿಪಡಿಸಲು ನಿಮ್ಮ ಬೆನ್ನು ಮೂಳೆಯನ್ನು ಮಾರಾಟ ಮಾಡ್ತಾ ಇದ್ದೀರಿ? ಈ ದೇಶದ ಯುವ ಜನತೆ ಇವತ್ತು ಗಂಭೀರವಾಗಿ ಅರ್ಥ ಮಾಡಿಕೊಳ್ಬೇಕಾದ ಅತಿ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಯುವಕರು ಇದ್ದಾರೆ. ಯಾಕಂದರೆ ವೀಕ್ಷಕರೇ, ಇವತ್ತು ಯುವಕರ ಭವಿಷ್ಯದ ಜೊತೆ ಆಟವಾಡ್ತಾ ಇರೋ ಆ ಪೇಪರ್ ಲೀಕ್ ಮಾಫಿಯಾಗೆ ನನ್ನ ನೇರ ಎಚ್ಚರಿಕೆ ಇಷ್ಟೇ: ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕಣ್ಣ ಮುಚ್ಚಾಲೆ ಆಟವಾಡಿದರೆ ಖಂಡಿತವಾಗಿಯೂ ಕೂಡ ಸರಿ ಇರುವುದಿಲ್ಲ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಹಕ್ಕುಗಳಿಗಾಗಿ, ಭವಿಷ್ಯದ ಭದ್ರತೆಗಾಗಿ ರಸ್ತೆಗಿಳಿದು ಹೋರಾಟ ಮಾಡುವುದು ಅವರ ನಿಜವಾದ ಹಕ್ಕು. ಆದರೆ ಆ ಮುಗ್ಧ ವಿದ್ಯಾರ್ಥಿಗಳ ಹೆಗಲ ಮೇಲೆ ಬಂದೂಕನ್ನು ಇಟ್ಟುಕೊಂಡು ರಾಜಕೀಯ ಮಾಡಲು ಹೊರಟಿರುವ ಆ ಹೇಡಿ ರಾಜಕಾರಣಿಗಳೇ ನಿಮ್ಮ ಬಣ್ಣ ಬಯಲಾಗಿದೆ. ಮತ್ತೊಂದೆಡೆ ಈ ದೇಶದ ಸರ್ಕಾರಕ್ಕೂ ನಾವು ಎಚ್ಚರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಆಕ್ರೋಶವನ್ನು, ಅವರ ನ್ಯಾಯಯುತ ಧ್ವನಿಯನ್ನು ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯು ಸಿಡಿಸಿ ಬಲವಂತವಾಗಿ ಮಟ್ಟ ಹಾಕಲು ನೋಡ್ತಾ ಇದ್ದೀರಲ್ಲ, ನಿಮ್ಮ ಈ ದಮನಕಾರಿ ನೀತಿ ಯಾವುದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಗೊತ್ತಾ? ವಿದ್ಯಾರ್ಥಿಗಳ ರಕ್ತವನ್ನು ಕುದಿಸಿ ಅವರನ್ನು ಬೀದಿ ಪಾಲು ಮಾಡಿ ನೀವು ಅಧಿಕಾರ ಉಳಿಸಿಕೊಳ್ಳಬಹುದು ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟವಾಡುವುದನ್ನು ಇಂದಿಗೆ ನಿಲ್ಲಿಸಿ, ಇಲ್ದಿದ್ರೆ ನಿಮ್ಮ ಕುರ್ಚಿಗಳು ಸುಟ್ಟು ಭಸ್ಮವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಇನ್ನೂ ಕೆಲವರು ಇದಾರಲ್ಲ, ನಮ್ಮ ದೇಶದಲ್ಲಿ ತಿಂದು ಬೆಳೆದು ದೊಡ್ಡವರಾಗಿ ಈಗ ವಿದೇಶಗಳಲ್ಲಿ ಸುರಕ್ಷಿತವಾಗಿ ಮೂಲೆಗಳಲ್ಲಿ ಕೂತ್ಕೊಂಡು ನಮ್ಮ ದೇಶದ ಪ್ರಧಾನಿಯನ್ನ, ನಮ್ಮ ದೇಶದ ವ್ಯವಸ್ಥೆಯನ್ನ ಹೀಯಾಳಿಸ್ತಾರೆ. ಭಾರತದ ವ್ಯವಸ್ಥೆ ಬಗ್ಗೆ ತಪ್ಪು ಮಾಹಿತಿಯನ್ನ, ಸುಳ್ಳು ವಿಷಯವನ್ನ ಬಿತ್ತಾರೆ. ಬಾಂಗ್ಲಾದೇಶದಲ್ಲಿ ಹಾಗಾಯ್ತು, ಶ್ರೀಲಂಕಾದಲ್ಲಿ ಹಾಗಾಯ್ತು, ಭಾರತದಲ್ಲಿಯೂ ಅದೇ ಗತಿ ಬರುತ್ತಂತ ಹಗಲುಗನಸು ಕಾಣ್ತಾ ಇರೋ ಆ ದೇಶದ್ರೋಹಿಗಳೇ ಕೇಳಿಸ್ಕೊಳ್ಳಿ. ನಿಮ್ಮ ಈ ಕೀಳು ಮಟ್ಟದ ವಿಕೃತ ಆಸೆಗಳು ಎಂದಿಗೂ ಈ ಮಣ್ಣಿನಲ್ಲಿ ಈಡೇರುವುದಿಲ್ಲ.
ಭಾರತದ ಘನತೆಗೆ, ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರಲು ಹೊರಟಿರುವ ನಿಮ್ಮಂತ ಕಿಡಿಗೇಡಿಗಳಿಗೆ ಈ ದೇಶದ 140 ಕೋಟಿ ಜನತೆ ಸರಿಯಾದ ಸಮಯದಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ. ದೇಶದ ಪ್ರಧಾನಿಯನ್ನ, ನಮ್ಮ ವ್ಯವಸ್ಥೆಯನ್ನ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೀಯಾಳಿಸುವುದನ್ನ ನಿಲ್ಲಿಸಿ ನಿಮ್ಮ ಆ ಬಾಯಿಗೆ ಬೀಗ ಹಾಕ್ಕೊಳ್ಳಿ. ಇಲ್ದಿದ್ರೆ ಈ ದೇಶದ ಜನರ ಆಕ್ರೋಶದ ಅಗ್ನಿಗೆ ನೀವೇ ಬಲಿಯಾಗಿ ಹೋಗ್ತೀರಿ. ಈ ಸಂದರ್ಭದಲ್ಲಿ ಇವತ್ತು ಆಡಳಿತ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೇನೆ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಆದರೆ ಈ ದೇಶದಲ್ಲಿರುವ ಪ್ರಜಾಪ್ರಭುತ್ವ ಸದಾ ಕಾಲ ಅಚಲವಾಗಿ ಉಳಿಬೇಕು. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಸತ್ನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ಆ ಅಮರ ನುಡಿಗಳು ಇವತ್ತು ಕೂಡ ಈ ದೇಶದ ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಲಫಂಗರು ಕಿವಿಯಲ್ಲಿ ಹಾಕಿ ಕೇಳಿಸ್ಕೊಳ್ಬೇಕು. ಸರ್ಕಾರೇ ಆಯಂಗೆ ಜಾಯಂಗೆ, पार्टियां बनेगी, पार्टियां बिगड़ेंगी, मगर ये देश रहना चाहिए, इस देश की प्रजातंत्र रहना चाहिए ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು. ಹೌದು ಸ್ವಾಮಿ, ಕುರ್ಚಿಗಳಿಗಾಗಿ, ಅಧಿಕಾರಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನ ಬಲಿ ಕೊಡಬೇಡಿ. ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ರಾಜಕೀಯ ಗೆಲೀಜು ಆಟಗಳನ್ನು ನಮ್ಮ ದೇಶದ ಮೇಲೆ ದಯವಿಟ್ಟು ತರಲಿಕ್ಕೆ ಹೋಗಬೇಡಿ. ನೆನಪಿಡಿ ವೀಕ್ಷಕರೇ, ಭಾರತ ಎನ್ನುವುದು ಯಾರು ಸುಲಭವಾಗಿ ಮುರಿಯಲು ಬಾರದ ಒಂದು ಉಕ್ಕು. ಯಾರೋ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳ ಕಿಡಿಗೇಡಿತನಕ್ಕೆ, ವಿದೇಶಿ ಕುಮ್ಮಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಬಗ್ಗೋದಿಲ್ಲ, ಬಾಗುವುದೂ ಇಲ್ಲ. ಈ ನಾಡಿನ ಸ್ವಾಭಿಮಾನವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವ ಪ್ರತಿಯೊಬ್ಬ ಭಾರತೀಯನಿಗೂ ಈ ಒಂದು ಪ್ರೈಮ್ ಟೈಮ್ ಮುಟ್ಟಬೇಕು. ಯಾಕಂದ್ರೆ ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಹೋರಾಟವನ್ನು ಯಾವ ದಾರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಈ ದೇಶದ ಯುವ ಜನತೆ ಅರ್ಥ ಮಾಡ್ಕೊಳ್ಬೇಕು. ಈಗ ಕರ್ನಾಟಕದಲ್ಲಿ ಕುಂತಂತ ಕೆಲವೊಂದು ಇಷ್ಟು ಲೀಡರ್ಗಳು ದೆಹಲಿಯ ನಡೀತಾ ಇರುವಂಥ ಜಂತರ್ ಮಂತರ್ನಲ್ಲಿ ನೀಟ್ ಪೇಪರ್ ಲೀಕ್ ಬಗ್ಗೆ ಬಹಳಷ್ಟು ಉದ್ದದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಬಹಳಷ್ಟು ಮಾತನ್ನು ಆಡ್ತಾ ಇದ್ದಾರೆ. ನಾನು ರಾಜ್ಯದ ಆ ಒಂದು ನಾಯಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿರುವಂಥ ಕಲಬುರಗಿ ಯೂನಿವರ್ಸಿಟಿಯಲ್ಲಿ ಕಳೆದ 4-5 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ರಿಸಲ್ಟೇ ಬಂದಿಲ್ಲ. 4 ವರ್ಷ ಆಯಿತು. ಅವರು ಡಿಗ್ರಿ ಮುಗಿದ ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಎಷ್ಟೋ ಜನರ ರಿಸಲ್ಟ್ಗಳೇ ಬಂದಿಲ್ಲ, ಎಷ್ಟೋ ಜನರ ಹೆಸರಲ್ಲಿ ನೇಮ್ ಕರೆಕ್ಷನ್ಗಳೇ ಆಗಿಲ್ಲ, ಎಷ್ಟೋ ಜನರಿಗೆ ಮಾರ್ಕ್ಸ್ ಕಾರ್ಡೇ ಬಂದಿಲ್ಲ. ರಾಜ್ಯದಲ್ಲಿರುವಂತಹ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಆ ಅಮರ ದೇಶ ಪ್ರೇಮಿಗಳು ಏನ್ ಮಾಡ್ತಾ ಇದ್ದಾರೆ? ಎಂದಾದರೂ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಪ್ರಶ್ನೆ ಮಾಡಿದ್ದಾರ? ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಆದಂತಹ ದೊಡ್ಡ ಫ್ರಾಡ್ ಅನ್ನ ಯಾಕೆ ಇವರೆಲ್ಲ ನಿಂತ್ಕೊಂಡು ಹೋರಾಟ, ನೀಟ್ ಪೇಪರ್ ಲೀಕ್ ಆಗಿದೆ, ಹೋರಾಟ ಮಾಡ್ತಾ ಇದ್ದೀರಿ, ಸ್ವಾಗತಾರ್ಹ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಯುವಕರ ಭವಿಷ್ಯದ ಜೊತೆ ಆಟವಾಡಿದಂತ ಕಲಬುರಗಿ ಯೂನಿವರ್ಸಿಟಿಯ ವಿರುದ್ಧ ಯಾರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಎಷ್ಟೋ ಡಿಗ್ರಿ ಹೋಲ್ಡರ್ಸ್ಗಳು ತಾವು ಡಿಗ್ರಿ ಮುಗಿಸಿ 3 ವರ್ಷ ಆದರೂ ಕೂಡ ಇಂದಿಗೂ ಅವರಿಗೆ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿಲ್ಲ, 4th ಸೆಮ್ ರಿಸಲ್ಟ್ ಬಂದಿಲ್ಲ. 4 ವರ್ಷ 3 ವರ್ಷ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಕುಲಪತಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿರುವಂತಹ ಸ್ಥಳೀಯ ಸರ್ಕಾರಗಳು ಏನು ಮಾಡ್ತಾ ಇದೆ? ಇದರ ಬಗ್ಗೆಯೂ ಕೂಡ ರಾಜ್ಯದ ಜನರು, ಕಲ್ಯಾಣ ಕರ್ನಾಟಕ ಭಾಗದ ಲೀಡರ್ಗಳು ಯೋಚನೆ ಮಾಡಬೇಕು. ನಿಮಗೆ ದೆಹಲಿಯ ವಿಷಯವೇ ಅಷ್ಟು ಮುಖ್ಯವಾಗಿ ಹೋಯ್ತು, ಆದರೆ ಈ ಭಾಗದಲ್ಲಿರುವಂತಹವರ ನೋವು ನಿಮಗೆ 4 ವರ್ಷ ಆಯ್ತು ಕಾಣಿಸ್ತಾ ಇಲ್ವಾ? ಹೋರಾಟ ಮಾಡೋದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಎಲ್ಲದರಲ್ಲೂ ಕೂಡ ಸಮಾನತೆಯಿಂದ ಹೋರಾಟ ಮಾಡಬೇಕು. ಇಲ್ಲಿ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಕಲಬುರಗಿ ಯೂನಿವರ್ಸಿಟಿಯಲ್ಲಿ ಎಷ್ಟೋ ಯುವಕರು ಅಂದ್ಕೊಂಡಿದ್ರು, ಆದರೆ ಅವ್ರಿಗೆ ರಿಸಲ್ಟೇ ಸರಿಯಾಗಿ ಬಂದಿಲ್ಲ. ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಕರೆಕ್ಷನ್ ಆಗಿಲ್ಲ, ಅವ್ರಿಗೆ ರಿಸಲ್ಟ್ ಬರಲ್ಲ, ಮಾರ್ಕ್ಸ್ ಕಾರ್ಡ್ ಬರಲ್ಲ. 4 ವರ್ಷ ಮನೆಯಲ್ಲಿ ಕೂತ್ಕೊಂಡು ಏಜ್ ಆಗಿದ್ದಾರೆ, ಎಷ್ಟೋ ಜನ ಮದುವೆ ಮಾಡ್ಕೋತಾ ಇದ್ದಾರೆ, ಎಷ್ಟೋ ಜನ ಏನ್ರಿ ಮಾಡಬೇಕು ವ್ಯವಸ್ಥೆ ಇಂಥದ್ದು ಅಂತ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನಾನು ಈಗ ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಹೋಗಿ ಕೇಂದ್ರದವ್ರ ಮೇಲೆ ಆರೋಪ ಮಾಡೋದು, ಕೇಂದ್ರದವ್ರು ರಾಜ್ಯದವ್ರ ಮೇಲೆ ಆರೋಪ ಮಾಡೋದು, ಎಲ್ಲರೂ ಸೇರಿ ವಿದ್ಯಾರ್ಥಿಗಳನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ನೋಡಬೇಕು ಗುಲ್ಬರ್ಗಾ ಯೂನಿವರ್ಸಿಟಿ ಕತೆ ಏನಾಗುತ್ತೆ ಅಂತ. ಎಸ್, ಮುಂದಿನ ಸುದ್ದಿ.